ನಾನು ನಿಮ್ಮ ಸತೀಶ್ ಕೊಠಾರಿ ಸ್ಪಾಟ್ ಮನಿ ನೆಟೇಜ್ ಬೆಂಗಳೂರು. ಇವತ್ತೊಂದು ಪಾಡ್ಕಾಸ್ಟ್ ವಿಡಿಯೋ ಮಾಡ್ತಾ ಇದ್ದೀವಿ. ನಮ್ಮ ಪ್ರೀತಿಯ ಅಣ್ಣನಂತ ಶ್ರೀಯುತ ಶಶಿಕಾಂತ್ ಶೆಟ್ಟಿ ಕಾರ್ಕಳವರು ಹಾಗೂ ಯಕ್ಷ ಲೋಕದ ಯಕ್ಷ ಚಂದ್ರಿಕೆ ಅಂತೇಳಿ ಬಿರುದಾಂಕಿತರಾಗಿರುವಂಥ ಇವರು ಇವತ್ತು ನನ್ನ ಸ್ಟುಡಿಯೋದಲ್ಲಿದ್ದಾರೆ. ಒಂದು ಖುಷಿಯ ವಿಷಯ ಏನಂತ ಹೇಳಿದ್ರೆ, ಈ ಸ್ಟುಡಿಯೋ ಮಾಡಿ ನಿಯರ್ಲಿ ಒಂದು 4 ತಿಂಗಳಾಯಿತು. 4 ತಿಂಗಳಲ್ಲಿ ಫಸ್ಟ್ ವಿಡಿಯೋ ಅದೇನೋ ಗೊತ್ತಿಲ್ಲ, ನಮ್ಮ ಅಣ್ಣಂದೇ ವಾಪಸ್ ಬಂದ್ಬಿಟ್ಟಿದೆ. ಇಂಟರ್ವ್ಯೂ ತುಂಬ ನಾನು ಶೂಟ್ ಮಾಡಿದ್ದೀನಿ ಬೇರೆ ಬೇರೆ, ಬಟ್ ನಮ್ಮ ಅಣ್ಣನೇ ಫಸ್ಟ್ ಅತಿಥಿಯಾಗಿ ನಮ್ಮ ಬಂದಿದ್ದಾರೆ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ ನಮಸ್ತೆ. ಎಸ್ ಸರ್, ಶಶಣ್ಣ ಹೇಗಿದ್ದೀರಿ? ತುಂಬ ಖುಷಿ, ಚೆನ್ನಾಗಿದ್ದೇನೆ, ತುಂಬ ಖುಷಿ. ಇದು ನನ್ನ ಸ್ಟುಡಿಯೋ, ನನ್ನ ಮನೆ, ನನ್ನ ತಮ್ಮ ಎಲ್ಲ ಅಂತೂ ನಾನು ಬೇರೆ ಅಲ್ಲ, ಈ ಮನೆ ಬೇರೆ ಅಲ್ಲ. ಅಷ್ಟು ಪ್ರೀತಿಯಿಂದ ನಾನು ಒಂದು ಖುಷಿ ಪಡ್ತಾ ಇದ್ದೇನೆ. ಪ್ರಥಮವಾಗಿ ಒಂದು ಮನೆಯಲ್ಲೇ ಸ್ಟುಡಿಯೋ ಇದೆ, ಆ ಸ್ಟುಡಿಯೋದಲ್ಲಿ ಪ್ರಥಮವಾಗಿ ನನ್ನದೇ ಒಂದು ಮಾತುಕತೆ ನಡೀತಾ ಉಂಟು. ಅದು ನನ್ನ ತಮ್ಮನ ಜೊತೆಯಲ್ಲಿ ತುಂಬ ಖುಷಿಯಾಗಿದೆ. ಎಸ್ ಸರ್, ಶಶಣ್ಣ ಮತ್ತೆ ಒಂದ್ಸಲ ಕೇಳ್ತೀನಿ, ಹೇಗಿದ್ದೀರಿ? ಹಾಂ, ಒಂದು ಪುನರ್ಜನ್ಮ ಪಡೆದು ಎಲ್ಲರ ಹಾರೈಕೆಯಿಂದ ಚೆನ್ನಾಗಿದ್ದೀನಿ. ಎಸ್ ಸರ್, ಮೇಳ ನಿಮಗೆ ತೆಂಕು ಬಡಗು ಎರಡೂ ಗೊತ್ತಿರೋದ್ರಿಂದ, ಬಡಗು ಬೇರೆ ಅಲ್ಲ ತೆಂಕು ಬೇರೆ ಅಲ್ಲ, ನಿಮ್ಗೆ ಎರಡೂ ವಿಶೇಷತೆ ಏನಿಲ್ಲ. ಸೊ ತೆಂಕು ಹೇಗೆ ಅನಿಸ್ತಿದೆ ಇವಾಗ? ಹಾಂ, ಹೆಚ್ಚು ಕಡಿಮೆ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಶಿಫ್ಟ್ ಆದಾಗ ನಮ್ಗೆ ಹೇಗಾಗ್ತದೆ, ಈಗ ನೀವು ಮೊದಲೇ ಬೇರೆ ಮನೆಯಲ್ಲಿದ್ದವರು ಈಗ ಹೊಸ ಮನೆಯಲ್ಲಿದ್ದೀರಿ, ಒಂದು ಹೇಗೆ ವಾತಾವರಣಕ್ಕೆ ಹೊಂದಿಕೊಳ್ಳುವಂಥ ಒಂದು ಸ್ವಲ್ಪ ತೊಂದರೆಗಳಂತಾಗುತ್ತದೆ. ಒಂದು ಅರ್ಥದಲ್ಲಿ ಸ್ವಲ್ಪ ಒಂದು 2-4 ದಿವಸ ಹಾಗಾಗಿತ್ತು. ಆದರೆ ತೆಂಕುತಿಟ್ಟು ರಂಗಭೂಮಿ ನನಗೇನು ಹೊಸ್ತಲ್ಲ, ಅಲ್ಲಿದ್ದ ಕಲಾವಿದರುಗಳು ನನಗೇನು ಎಲ್ಲ ಪರಿಚಯದವರೇ ಆಗಿದ್ದರು. ಹಾಗಾಗಿರೋ ನನಗೆ ಅದೇನು ಹೊಸ್ತಾಗಲಿಲ್ಲ. ಆದರೆ ಪ್ರದೇಶಗಳು ಬೇರೆ ಬೇರೆ ಆಯಿತು. ಬಡಗುತಿಟ್ಟಲ್ಲಿದ್ದಂಥ ನಾನು ಹೆಚ್ಚಾಗಿ ಉತ್ತರದ ಕಡೆಯಲ್ಲಿ ಯಕ್ಷಗಾನಗಳಿಗೆ ಹೋಗ್ತಾ ಇದ್ದವನು. ಈಗ ತೆಂಕುತಿಟ್ಟಿಗೆ ಬಂದ ಮೇಲೆ ದಕ್ಷಿಣದ ಕಡೆಗಾಗಿ ಕೆಲವು ಪ್ರದೇಶಗಳಲ್ಲಿ ಯಕ್ಷಗಾನಕ್ಕೆ ಹೋಗಬೇಕು. ಹಾಗಂತ ಎಲ್ಲ ಕಡೆಯಲ್ಲೂ ನನ್ನ ಪರಿಚಯದವರಿದ್ದಾರೆ, ನನ್ನನ್ನು ಬಂದು ತಾನಾಗಿ ಮಾತಾಡಿಸ್ತಾರೆ. ಪರಿಸರಗಳು ಬದಲಾವಣೆ ಆಯಿತು ಅನ್ನೋದೊಂದು ಬಿಟ್ಟರೆ ಯಕ್ಷಗಾನದ ಭೂಮಿ ಅದೇ. ನನ್ನನ್ನು ಪ್ರೀತಿಸುವ ವ್ಯಕ್ತಿಗಳು ಎಲ್ಲ ಕಡೆ ಇದ್ದಾರೆ. ತುಂಬ ಖುಷಿ ಇದೆ, ತೃಪ್ತಿ ಇದೆ. ಓಕೆ, ಇವಾಗ ನೀವು ಒಂದು ವರ್ಷದಲ್ಲಿ ಜರ್ನಿ ಬೇರೆ ಬೇರೆ ಥರ ನೋಡಿದಿರಿ. ಅಂದರೆ 1 ವರ್ಷ ಅಂತ ಹೇಳಿದ್ರೆ ಏನಾಯ್ತಂದರೆ ಬೇರೆ ಲೋಕ ನೋಡಿ ಬಂದಂಗಾಯ್ತು. ಸೊ ಆ ಪ್ರಪಂಚ ಹೇಗಿದೆ, ಈ ಪ್ರಪಂಚ ಹೇಗಿದೆ? ನಾವು ಮನುಷ್ಯ ಅಂತ ಆದಮೇಲೆ ಸೋಲು ಗೆಲುವು, ನೋವು ನಲಿವು, ಸುಖ ಕಷ್ಟ ಇದು ಬಂದೇ ಬರ್ತದೆ ಅಂತ ಹೇಳ್ಕೊಂಡು ನಾವು ಓದಿದ್ದೇವೆ, ಕೇಳಿದ್ದೇವೆ, ನೋಡಿದ್ದೇವೆ. ಅದು ನಾವು ಅನುಭವಿಸಿದಾಗಲೇ ನಮ್ಗೆ ಗೊತ್ತಾಗೋದು. ಅದು ಬಹುದೊಡ್ಡ ಕಷ್ಟ, ಬಹುದೊಡ್ಡ ಹಿಂಸೆ, ನೋವುಗಳೆಲ್ಲವೂ ಬರ್ತಾ 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 ಎಲ್ಲಿವರೆಗೆ ಅಟ್ಯಾಕ್ ಆಯಿತು ಅಂತ ಹೇಳಿದರೆ ಇನ್ನಿಲ್ಲ ಎನ್ನುವಲ್ಲಿವರೆಗೆ ಆಯಿತು. ಆದರೆ ಸಹಸ್ರಾರು ಜನ ಕಲಾಭಿಮಾನಿಗಳ ಹಾರೈಕೆಯೇ, ಪ್ರಾರ್ಥನೆಯೇ, ಸಹಸ್ರಾರು ಕಲಾಭಿಮಾನಿಗಳ ಪ್ರಾರ್ಥನೆಯೇ ನನ್ನನ್ನು ಉಳಿಸಿದ್ದು. ಅದು ಆ ಮಟ್ಟಿಗೆ ಸಂದೇಹವೇ ಇಲ್ಲ. ಯಾಕಂತ ಹೇಳಿದರೆ ಪ್ರಯತ್ನ ವಿಫಲ ಆಗಬಹುದು, ಪ್ರಾರ್ಥನೆ ವಿಫಲವಾಗುವುದಿಲ್ಲ. ಅದಕ್ಕೆ ತುಂಬ ಶಕ್ತಿ ಉಂಟು ಎನ್ನುವಂಥದ್ದು ನನ್ನ ಬದುಕಿನಲ್ಲಿ ಕಾಣಿಸಿಕೊಟ್ಟಿದೆ. ಯಾಕಂತ ಹೇಳಿದರೆ ಮನೆಯವರು ಡಾಕ್ಟ್ರುಗಳು ಕೈ ಬಿಟ್ಟಿದ್ದರು, ಮನೆಯವರಿಗೂ ನಿರಾಶೆಯಾಗಿತ್ತು. ಎಷ್ಟೋ ಜನರು ಇಲ್ಲ ಅವರು ಬೇಕು ಎನ್ನುವ ಹಾಗೆ, ಅಭಿಮಾನಿಗಳು ಮಾತ್ರ ಅಲ್ಲ, ಯಕ್ಷಗಾನದ ಸಂಘಟಕರು ಮಾತ್ರ ಅಲ್ಲ, ಕಲಾವಿದರು ಬಯಸಿದರು, ಕಲಾವಿದರು ಹರಕೆ ಹೇಳಿಕೊಂಡ್ರು. ಇದು ನನ್ನ ಬದುಕಿನ ದೊಡ್ಡ ಸೌಭಾಗ್ಯ. ಹಾಗಾಗಿರುವಾಗ ನಾನು ಈಗ ಮರುಜನ್ಮ ಪಡೆದ ಮೇಲೆ ನನಗನ್ನಿಸೋದು, ನಿಜವಾಗಿ ಆದರೂ ನನ್ನನ್ನು ಆ ಕಲಾ ಸರಸ್ವತಿ, ಕಲಾದೇವಿ ನನ್ನನ್ನು ಉಳಿಸಿಕೊಟ್ಟದ್ದೇ ನನ್ನನ್ನು ರಂಗಭೂಮಿಗೆ. ಆದ್ದರಿಂದ ಮೊದಲು ಹೇಗೆ ನಾನು ನನ್ನ ಪ್ರಯತ್ನಗಳನ್ನು ನಾನು ಶ್ರದ್ಧೆಯಿಂದ ಮಾಡ್ತಾ ಇದ್ದೇನೋ ಅದಕ್ಕಿಂತಲೂ ಹೆಚ್ಚಿನ ಶ್ರದ್ಧೆಯಲ್ಲಿ ಇನ್ನು ನಾನು ಮುಂದುವರಿಬೇಕು ಎನ್ನುವಂಥದ್ದೇ ನನ್ನ ಧೋರಣೆ. ನಾನು ಅದನ್ನು ತಿಳ್ಕೊಂಡದ್ದು. ನಿಮ್ಮ ಒಂದು ಪುನರ್ಜನ್ಮ ಬಂದ ಮೇಲೆ ಲೈಫ್ ಸ್ಟೈಲ್ ಚೇಂಜ್ ಆಗಿದೆಯಾ? ಹಾಗೆ ಇದೆಯಾ? ಆಗಿದೆ. ಯಾಕಂತ ಹೇಳಿದ್ರೆ ಮನುಷ್ಯ ಜಗಳ ಮಾಡಿಕೊಳ್ತಾನೆ, ಸಿಟ್ಟು ಮಾಡ್ತಾನೆ, ಈರ್ಷ್ಯೆ ಇರ್ತದೆ, ಅಸೂಯೆ ಇರ್ತದೆ, ಹೊಡೆದಾಟ ಬಡದಾಟ, ದ್ವೇಷ ಇದೆ, ತುಂಬ ಇರ್ತದೆ. ಒಮ್ಮೆ ಆಸ್ಪತ್ರೆ ತಿರುಗಾಡಿ ನೋಡಬೇಕು. ಹಾಂ, ಒಂದು ದಿವಸ ಆಸ್ಪತ್ರೆಗೆ ಒಂದು ರೌಂಡ್ ಹೊಡೆದು ಬರಬೇಕು. ಆವಾಗ ಬದುಕೇನು ಅಂತ ಅರ್ಥ ಆಗುತ್ತದೆ. ಎಷ್ಟು ಹಣ ಇದ್ದರೂ ಪ್ರಯೋಜನಕ್ಕೆ ಬರುವುದಿಲ್ಲ. ಆ ನೋವು, ಆ ಕಷ್ಟಗಳು ಅದೆಲ್ಲ ನಮ್ಮ ಬದುಕಿಗೆ ಒಂದು ದೊಡ್ಡ ಪಾಠ ಹೇಳಿಕೊಡ್ತದೆ. ಹಾಗಾಗಿರುವಾಗ ನಾನು ಸಾಧ್ಯ ಆದಷ್ಟು ಯಾರ ಮನಸ್ಸಿಗೆ ನೋವಾಗದಿದ್ದಾಗೆ ವ್ಯವಹಾರ ಮಾಡಬೇಕು, ನಾನು ಬದುಕಬೇಕು. ಇದನ್ನು ನಾನು ನನ್ನ ಒಂದು ಬದುಕಿನ ಆಸ್ಪತ್ರೆಯ ಜೀವನದಿಂದ ನಾನು ಕಲಿತುಕೊಂಡದ್ದು. ಮತ್ತು ಪುನರ್ಜನ್ಮದಿಂದ ನನ್ನ ಏನೇನೋ ಅವಮಾನವಾಗುವಂಥ ಮಾತುಗಳು, ಅಪವಾದಗಳು ಸಹಜ. ಮನುಷ್ಯ ಸೋತಾಗ ಹೇಳುವಂಥದ್ದು ಮನುಷ್ಯ ಸಹಜವಾದಂಥ ಗುಣಗಳು ಹೌದು, ಊರಿನಲ್ಲಿದ್ದದ್ದು ಹೌದು. ಆದರೆ ನನ್ನನ್ನು ನನ್ನ ಬೆಂಗಾವಲಾಗಿ ನನ್ನ ಕೈ ಹಿಡಿದಂಥ ನನ್ನ ಹೆಂಡತಿ ದೇವಿಕಾ, ನನ್ನ ಮಗ, ಅವರು ನನ್ನ ಸಂಸಾರ ನನ್ನ ಕೈ ಬಿಡಲಿಲ್ಲ. ನನ್ನ ಅಣ್ಣ ಇರ್ಬೋದು, ಅತ್ತಿಗೆ ಇರ್ಬೋದು, ಅಕ್ಕ ಇರ್ಬೋದು, ನನ್ನ ಭಾವಂದಿ ಇರ್ಬೋದು, ಯಾರೇ ಇದ್ದರೂ ಕೂಡ ಅವರೆಲ್ಲರೂ ನನ್ನ ಒಟ್ಟಿಗೆ ನಿಂತರು. ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡು ನಮ್ಮ ಮನೆಯವರು. ಹಾಗಾಗಿ ನಾನು ಮನೆಯವರಿಗೆ ಬೇಕಾದ್ದರಿಂದ ನಾನು ಅದನ್ನು ಉಳಿಬೇಕಾಯಿತು.
ಹೆಚ್ಚು ಬಿಟ್ಟು ನಾನು ನೀನು ಯಕ್ಷಗಾನದಲ್ಲಿ ಪರಿಚಯ ಆದವರು, ಆದರೆ ಒಡ ಹುಟ್ಟಿದ ಅಣ್ಣ ತಮ್ಮಗಿಂತ ನಾನು ಏನು ಹೆಚ್ಚು. ನೀನು ನನ್ನನ್ನು ಎಂಥದ್ದು ತುಂಬ ಪ್ರಾರ್ಥನೆ ಮಾಡಿದ್ದಿ, ಪ್ರೋತ್ಸಾಹ ಏನು ಸಹಾಯಗಳನ್ನು ಮಾಡಿದ್ದಿ, ಸಾಂತ್ವನದ ಮಾತುಗಳನ್ನು ಮಾಡಿದ್ದಿ. ಆದ್ದರಿಂದ ನಮ್ಮ ಮನೆಯವರಿಗೆ ನಾವು ಹೆಚ್ಚಿನ ಟೈಮ್ ಕೊಡಬೇಕು. ನಾವು ನಮ್ಮ ಮನೆಯವರ ಜೊತೆಯಲ್ಲಿ ಯಾವ ಕಾಲಕ್ಕೂ ಭಿನ್ನಾಭಿಪ್ರಾಯ ಬರೆದಿದ್ದಾಗ ಇರಬೇಕು ಎನ್ನುವುದು ನಾನು ನನ್ನ ಜೀವನದಲ್ಲಿ ತಂದುಕೊಂಡಂಥ ಒಂದು ಬದಲಾವಣೆ ಅದು. ಮತ್ತು ಇವಾಗಿನ ಯುವ ಪೀಳಿಗೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಶ್ರದ್ಧೆ ಇಟ್ಟುಕೊಳ್ಳಿ. ಯಾವ ಕೆಲಸ ಮಾಡಿ, ಏನೇ ಕೆಲಸಗಳನ್ನು ಮಾಡಿದರೂ ಆ ಕೆಲಸದಲ್ಲಿ ಶ್ರದ್ಧೆ ಇಟ್ಟುಕೊಳ್ಳಿ. ನನಗಿದು ಹಿರಿಯರು ಹೇಳಿದ ಮಾತು. ನಾವು ಮಾಡುವ ಕೆಲಸ ತಪಸ್ಸಿನ ಹಾಗೆ ಮಾಡಬೇಕು. ಆ ತಪಸ್ಸಿನ ಫಲ ನಿಮಗೆ ಖಂಡಿತ ಕೈ ಹಿಡಿಯುತ್ತದೆ. ಅದು ಕಸ ಗುಡಿಸುವ ಕೆಲಸ ಇರ್ಬೋದು, ಅಥವಾ ಊಟ ಬಡಿಸುವ ಕೆಲಸ ಇರ್ಬೋದು, ಯಾವ ಕೆಲಸವೇ ಇರಲಿ, ಆ ಕೆಲಸದಲ್ಲಿ ನೀವು ಶ್ರದ್ಧೆ ಇಟ್ಟುಕೊಳ್ಳಿ.